SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕಾನ್ಸೆಪ್ಟು ಎಲ್ಲರ ಲೈಫು ಇಂಪ್ಯಾಕ್ಟ್ ಆಗೋ ಥರ ಇದೆ. ಸೊ ಬಾಸುಮತಿ ಅಂತ ಒಂದು ಕಾಮಿಡಿ ಸೀನ್ ಬರುತ್ತೆ. ಸೊ ಅದು ತುಂಬ ಚೆನ್ನಾಗಿದೆ. ಕಾಮಿಡಿ ಓವರಾಲ್ ಕೊನೆವರೆಗೂ ಕಾಮಿಡಿ ಆಗಿರುತ್ತೆ. ಒಂದು ನ್ಯಾಚುರಲ್ ಫೀಲ್ ಬರುತ್ತೆ, ನಮಗೆ ಮೂವಿಲಿರೋ ಒಂದು ಫೀಲ್ ಬರುತ್ತೆ. ನವೀನ್ ಸರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಓವರಾಲ್ ಎಲ್ಲ ಮೇಜರ್ ಥಿಂಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಿನಿಮಾದಲ್ಲಿ ಏನು? ಬಾಸುಮತಿ ಅಂತ ಒಂದು ಸೀನ್ ಬರುತ್ತೆ. ಸೊ ತುಂಬ ಭಂಗಿಯಾಗಿದೆ. ಮೇಡಮ್ ಹೇಗಿತ್ತು ಸಿನಿಮಾ? ಮೇಡಮ್ ಹೇಗಿತ್ತು ಸಿನಿಮಾ? ಅಮ್ಮ ಸಿನಿಮಾ ಹೇಗಿತ್ತು ನಿಮಗೆ? ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿದೆ. ಕಾಮಿಡಿ ಸೀನ್ಸ್ ಎಲ್ಲ ಇಷ್ಟ ಆಯ್ತಾ? ಕಾಮಿಡಿ ಸೀನ್ಸು ಟ್ವಿಸ್ಟು ಚೆನ್ನಾಗಿದೆ. ನಾವು ಅನ್ಕೊಳ್ಳೋದೇ ಒಂಥರ ಏನೋ ಇದಾಗುತ್ತೆ ಅಂದರೆ ಇದು ಫುಲ್ ಚೇಂಜ್ ಆಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಥ್ಯಾಂಕ್ ಯು. ಬನ್ನಿ ಹೇಗಿತ್ತು? ಸಿನಿಮಾ ಹೇಗಿತ್ತು? ಸಿನಿಮಾ ಹೇಗಿತ್ತು? ಕಥೆ ಹೇಳೋ, ಕಥೆ ಹೆಂಗಿತ್ತು? ವಯಸ್ಸಾದವರು ನೋಡೋದು ಫಿಲಮ್ ಸೂಪರ್ ಆಗಿದೆ. ಫಿಲಮ್ ಈಗ ಹೊಸದಾಗಿ ಒಬ್ಬ ಚಿಕ್ಕನ ಉಟ್ಕೊಂಡ ಅಭಿ ಅಂತ ಊಟ ಮಾಡಿದ ಸಖತ್ತಾಗಿ ಹೀರೋನು ಚೆನ್ನಾಗಿದೆ. ಟ್ವಿಸ್ಟ್ಗಳು ಸಿನಿಮಾದಲ್ಲಿ ಟ್ವಿಸ್ಟ್ಗಳು ಹೇಗಿತ್ತು? ಚೆನ್ನಾಗಿದೆ. ಎಂಡಿಂಗಲ್ಲಿ ಸ್ವಲ್ಪ ಎಮೋಷನ್ ಸೀನ್ ಇದೆ. ಸೂಪರ್ ಆಗಿದೆ. ಸೂಪರ್ ಕಾಮಿಡಿ. ಥ್ಯಾಂಕ್ ಯು. ಸರ್ ಹೇಗಿತ್ತು? ಸಿನಿಮಾ ಒಳ್ಳೆ ಕಾಮಿಡಿ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಬೇಸರಾಗಲ್ಲ. ಪ್ರತಿಯೊಂದು ಆ್ಯಕ್ಟಿಂಗು ಸಹ ಮತ್ತೆ ತುಂಬ ಮತ್ತೆ ನೋಡ್ತಾ ಇದ್ರೆ ಇನ್ನೂ ಮುಂದೆ ಏನಾಗುತ್ತೆ ಅನ್ನೋದು ಕ್ಯೂರಿಯಾಸಿಟಿ. ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಸಾಂಗ್ ಅಂತೂ ಸೂಪರ್ ಅಲ್ಟಿಮೇಟು. ಪ್ರತಿಯೊಬ್ಬರು ಸಹ ಒಳ್ಳೆ ಅಭಿನಯ ಮಾಡಿದ್ದಾರೆ. ಈ ಸಿನಿಮಾ ಯಾರು ಹೊಸದು ಅಂದ್ಕೊಳ್ಳಲ್ಲ. ಈ ಸಿನಿಮಾ ನೋಡಿ ಯಾರು ನೆಗ್ದೇ ಬರ್ತಾರೋ ಅಂಥವ್ರಿಗೆ ನನ್ನ ಕಡೆಯಿಂದ 1,000 ರೂಪಾಯಿ ಕೊಡ್ತಾರೆ. ಪ್ರತಿಯೊಬ್ಬರು ನೆಟ್ಟಿ ತುಂಬ ಚೆನ್ನಾಗಿದೆ. ಅಲ್ಟಿಮೇಟ್ ಸಾಂಗ್ ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಲವ್ ನವೀನ. ಸಿನಿಮಾ ಚೆನ್ನಾಗಿದೆ. ನಮಗೂ ಗೊತ್ತು. ಸರಿಯಾಗಿದೆ. ರವಿ ಸಂಜಯ್ ಸರ್ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಇಂಥ ಫಿಲ್ಮ್ಗಳನ್ನ ಕನ್ನಡ ಜನರಿಗೆ ಸಪೋರ್ಟ್ ಮಾಡಿದ್ದಾರೆ. ಮೇಡಮ್ ಏನು ಕ್ಯಾಚ್ ಆಗ್ತಾ ಇತ್ತು ಸಿನಿಮಾಗೆ? ನೀವು ನೋಡ್ತಿದ್ದಾಗ ಏನು ನೆನಪಾಗ್ತಿತ್ತು? ಸರ್ ನನಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ಇವಾಗ ಒಂದು ಹುಡುಗಿ ಅವ್ರಿಗೆ ಅಂತಲೇ ಇರ್ತಾರೆ. ಒಂದು ಹುಡುಗಿನ ಅಂತಲ್ಲ, ಅವ್ರು ಇಷ್ಟಪಟ್ಟು ಸಿಕ್ಕಿಲ್ಲ ಅಂದರೆ ನಮ್ಗೆ ಇಷ್ಟ ಆಗೋರು ಸಿಗ್ತಾರೆ. ಅಲ್ಲಿವರೆಗೂ ನಾವು ಪೇಷನ್ಸಿಂದ ಕಾಯ್ಬೇಕು, ಇವರೇ ಅಂತಲ್ಲ. ಸೊ ತುಂಬ ಚೆನ್ನಾಗಿದೆ. ಆ ಕಾನ್ಸೆಪ್ಟ್ ನನಗೆ ಇಷ್ಟ ಆಯಿತು ಸರ್. ಹುಡುಗಿ ಸಿಗಲ್ಲ ಅಲ್ಲ, ಅವ್ರಿಗೋಸ್ಕರ ಯಾರೋ ಇರ್ತಾರೆ, ವೆಯ್ಟ್ ಮಾಡಬೇಕು. ತುಂಬ ಚೆನ್ನಾಗಿ ತೋರಿಸ್ತಾರೆ ಸರ್. ಆ್ಯಂಡ್ ಪ್ಯೂರ್ ಎಮೋಷನ್ಸ್ ಅವ್ರು ಫೀಲ್ ಆಗ್ತಾರಲ್ಲ. ಅವರೇನೋ ಮಾತಾಡ್ತಿದ್ರು, ಅವ್ರು ಮಾತಾಡ್ತಿದ್ರು. ತುಂಬ ಚೆನ್ನಾಗಿರುತ್ತೆ. ಅಷ್ಟು ತುಂಬ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗೋ ಥರ ಮೂವಿ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹುಡುಗಿನ ಲವ್ ಮಾಡ್ತಿದ್ದಾರೆ, ಅವ್ರಿಗೆ ಅಂತಲೇ ಸಪ್ರೇಟಾಗಿ ಒಂದು ಹುಡುಗಿ ಇರ್ತಾರೆ. ಸೊ ಅವ್ರಿಗೋಸ್ಕರ ಕಾದ್ರೆ ಲಾಸ್ಟಲ್ಲೆಲ್ಲ ಚೆನ್ನಾಗಿದೆ. ಏನು ನೆನಪಾಗ್ತಿತ್ತು ಮೇಡಮ್ ಸಿನಿಮಾ ಅಂದರೆ ಅವರು ಮೊದಲನೇ ಆ ಥರ ಇಷ್ಟಪಟ್ಟಿದ್ದಕ್ಕೆ ಲಾಸ್ಟ್ ಆ ಥರ ಎಲ್ಲ ಆಗಿದ್ದಲ್ಲ. ಸೊ ಅವ್ರು ಇಷ್ಟಪಡ್ತಿದ್ರೆ ಲಾಸ್ಟಲ್ಲಿ ಅವ್ರಿಗೆ ಅಂತಲೇ ಒಂದು ಹುಡುಗಿ ಸಿಗ್ತಾರೆ. ಅವ್ರನ್ನ ಇಷ್ಟಪಟ್ಟರೆ ಲೈಫ್ ಲಾಂಗ್ ತುಂಬ ಚೆನ್ನಾಗಿರ್ಬೋದು ಅವರು. ಹಳ್ಳಿ ಸಿನಿಮಾ ಮತ್ತು ಈ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋರ್ನೆಲ್ಲ ಇಟ್ಕೊಂಡು ಅವ್ರಿಗೊಂದು ಕ್ಯಾರೆಕ್ಟರ್ ಕೊಟ್ಟು ಅವ್ರ ಕ್ಯಾರೆಕ್ಟರ್ ಮುಖಾಂತರ ಒಳ್ಳೆ ಫನ್ನ ಕ್ರಿಯೇಟ್ ಮಾಡಿದ್ದಾರೆ. ನಿಜ ಸಿನಿಮಾ ಸಕ್ಕತ್ತಾಗಿದೆ. ಎಲ್ಲರೂ ಬಂದು ನೋಡ್ಬೋದು, ಎಲ್ಲ ಥರ ಆಡಿಯನ್ಸು ಬಂದು ನೋಡ್ಬೋದು ಸರ್. ಸಕ್ಕತ್ತಾಗಿದೆ ಸಿನಿಮಾ. ನಿಮಗೂ ಆ ಥರ ತರಲೆ ಫ್ರೆಂಡ್ಸ್ ಇದ್ದಾರಾ? ಅಯ್ಯೋ ಖಂಡಿತ ಇದ್ದಾರೆ. ಹಳ್ಳಿಗಳ ಕಡೆ, ನಮ್ಮೂರುಗಳ ಕಡೆ ಹೋದರೆ ಈ ಥರ ತರಲೆ ಫ್ರೆಂಡ್ಸ್ ಇದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಸಿನಿಮಾ ಅಂತೂ ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡ್ಬೋದು ಸಿನಿಮಾನ. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಆಡಿಯನ್ಸ್ ಜೊತೆಗೆ ಸಿನಿಮಾ ಕೂತ್ಕೊಂಡು ನೋಡಿದ್ರೆ ಹೇಗೆ ಅನ್ಸುತ್ತೆ ಸರ್? ಅಂದರೆ ನಮಗೆ ಖುಷಿ ಆಗ್ತದೆ, ತುಂಬ ಸಂತೋಷ ಆಗ್ತಾ ಇದೆ. ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಈ ಸಿನಿಮಾ ಮುಖಾಂತರ ಜನಗಳನ್ನ ರಂಜಿಸಬೇಕು, ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಅನ್ನೋದು ಅದು ಎಲ್ಲೋ ರೀಚ್ ಆಗಿದೆ. ಜನಗಳು ಈಗ 2 ಪ್ರೀಮಿಯರ್ ಶೋ ಹೌಸ್ಫುಲ್ ಆಗಿತ್ತು. ಮಂಡ್ಯದಲ್ಲಿ ಹೌಸ್ಫುಲ್ ಆಗಿದೆ, ಮೈಸೂರಿನಲ್ಲಿ ಹೌಸ್ಫುಲ್ ಆಗಿದೆ. ಅಂದರೆ ನಮ್ಮಂಥ ಒಂದು ಹೊಸ ಟೀಮು, ಎಲ್ಲ ಹೊಸಬ್ರು, ರಂಗಭೂಮಿ ಕಲಾವಿದರು, ಬೀದಿ ನಾಟಕ ಮಾಡೋರು, ಇಂಥವ್ರನ್ನ ಎಲ್ಲ ಹೊಸ ಕಲಾವಿದರುಗಳನ್ನ ಹಾಕೊಂಡು ಕಟ್ಟಿದಂಥ ಸಿನಿಮಾ ಲೋ ನವೀನ ಹೌಸ್ಫುಲ್ ಆಗಿದೆ. ಇವತ್ತು ಸಂತೋಷ ಜನ ಎಲ್ಲ ಎಂಜಾಯ್ ಮಾಡಿದ್ದಾರೆ. ಜೊತೆಗೆ ನೀವೆಲ್ಲರೂ ಕೂಡ ಮೀಡಿಯಾ ಮಾಧ್ಯಮ ಮಿತ್ರರು ನೀವೆಲ್ಲ ಸಿನಿಮಾ ನೋಡಿದ್ದೀರಾ. ನಿಮಗೇನನ್ನಿಸ್ತು, ಜನಗಳೇನನ್ನಿಸ್ತು? ಇನ್ನೂ ಹೆಚ್ಚಿನ ಜನ ಬಂದು ಈ ಥರ ಸಿನಿಮಾಗಳಿಗೆ ನೋಡಬೇಕು, ಸಂತೋಷ ಪಡಬೇಕು. ಮತ್ತು ಇದನ್ನು
ಟಿವಿಗೆ ಬರೋ ತನಕ OTT ಬರೋ ತನಕ ಕಾಯಬಾರ್ದು, ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡಬೇಕು ಅಂತ ಕೇಳ್ತೇನೆ. ಈ ಸಿನಿಮಾನ ಕಿರಾತಕ 2 ಸಿನಿಮಾ ಅಂದ್ರೆ ಕಿರಾತಕ ಸಿನಿಮಾ ಹೋಲಿಸಿದ್ರೆ ಆ ಥರ ಕಾಮಿಡಿ ಸೆನ್ಸ್ ಎಲ್ಲ ಇದ್ದಿದ್ದು ಒಂದು ಸಕ್ಸಸ್ ಸಿನಿಮಾ ಅಲ್ವಾ, ಆ ಟೈಮಿಂದ ಒಂದು ಅಂದರೆ ನಾವು ಮಂಡ್ಯ ನೇಟಿವಿಟಿ, ಅಲ್ಲಿಯ ಸೊಗಡು ಇದೆಲ್ಲ ಅದೇ ಇಷ್ಟ ಆಗ್ತಾ ಇರೋದು, ಭಾಷೆ, ಸೊಗಡು, ಆಮೇಲೆ ಅಲ್ಲಿ ನಡೀತಕ್ಕಂಥ ಹಳ್ಳಿ ಹುಡುಗರುಗಳ ಆ ತುಂಟಾಟಗಳು, ಆಟ, ಪ್ರೀತಿ, ಪ್ರೇಮ, ಅವ್ವ ಅಪ್ಪ, ಮತ್ತು ಹಾಡುಗಳು, ಸಿನಿಮಾದ ಎಲ್ಲ ಹಾಡುಗಳನ್ನು ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಮಧ್ಯೆ ಸಿನಿಮಾಗೆ ಮುಂಚೆನೇ ಮಿಲಿಯನ್ಸ್ ವ್ಯೂಸ್ ಆಗಿ ಸಾಂಗ್ಗಳು ಹಿಟ್ಟಾಗಿದ್ದು, ಇವತ್ತು ಸಿಚುವೇಶನಲ್ಲಿ ಆ ಸಂದರ್ಭದಲ್ಲಿ ಹಾಡು ಬಂದಾಗ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಜನ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಜನ ಬನ್ನಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಮೇಡಮ್. ನೀವೇನು ಹೇಳ್ತೀರಾ ಮೇಡಮ್? ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ರಿವ್ಯೂ. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಸಿನಿಮಾ ನೋಡಿ ದಯವಿಟ್ಟು ತುಂಬ ಎಂಜಾಯ್ ಮಾಡ್ತೀರಾ. ಅವತ್ತು ರಿಫ್ರೆಶಿಂಗ್ ಆಗಿ ಅನಿಸುತ್ತೆ ಈ ಲೈಫ್ ಸ್ಟೈಲಲ್ಲಿ. ದಯವಿಟ್ಟು ಎಲ್ಲರೂ ಹಾಡುಗಳಿದೆ, ತುಂಬ ಖುಷಿ ಪಡ್ತೀರಾ ಎಲ್ಲರೂ. ವಯಸ್ಸಿನ ಹತ್ರ ಇಲ್ಲ, ಎಲ್ಲ ವಯಸ್ಸಿನವರು ನೋಡ್ಬೋದು. ತುಂಬ ಖುಷಿ ಪಡ್ತೀರಾ ಥಿಯೇಟರ್ಸ್ಗೆ ಬಂದು ಸಿನಿಮಾ. ಸರ್, ಜನ ಬೈತಾ ಇದ್ರು ನಿಮಗೆ, ನವೀನ ಹೊಡೆದು ಬಿಟ್ರು ಅಂತ ಏನೋ ಸರ್, ಕಥೆ ಹೇಳ್ಬೇಡಿ ನೀವು, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಯಾಕೆ ಹೊಡೆದೆ ಅಂತ ನೀವೇ ಎಲ್ಲರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ ಹೇಳ್ತೀರಾ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.